ఏటగాళ్ళు ఉండరు ಅವರೇ ಬರ್ತಾರೆ ಹೇಳ್ರಿ ಅವ್ರ ಮುಂದೆ ನೋಡಿ ಬ್ಲಡ್ ಎಲ್ಲ ತಗೋಣ ಈ ಕಡೆ ನಾನು ಹೇಳ್ತಾ ಸರ್ ಇದು ನಮ್ಮದು ಹಲಸಿನಕಾಯಿಪುರ ವಿಲೇಜು, ಹಲಸಿನಕಾಯಿಪುರ ಗ್ರಾಮ. ನಾವು ಜಿಂಕೆಗಳು ಬಂದು ನಮ್ಮ ರೋಜಾ ಗಿಡ ಮತ್ತು ಬೀನ್ಸು ಎಲ್ಲ ಹಾಕಿದ್ದೀರಿ. ಅದು ಬಂದು ಡೈಲಿ ತಿನ್ಕೊಂಡು ಹೋಗ್ತಾಯಿತ್ತು. ನಾವು ಈ ನಾಯಿ ಒಂದು ತೊಗೊಂಬಂದಿದ್ದೀರಿ, ಪಿಟ್ಬುಲ್ ಅಂತ ಹೇಳ್ಬಿಟ್ಟು. ಇದು 50,000 ನಾಯಿ ಸರ್. ತಂದು ಇಲ್ಲಿ ಕಟ್ಟಾಕಿದ್ರೆ ರಾತ್ರಿ ಬಂದು ಈ ಥರ ದಾಳಿ ಮಾಡಿ ಅದನ್ನ ತಿನ್ಕೊಂಡು ಹೋಗ್ಬಿಟ್ಟಿದೆ. ಏನು ಚಿರತೆ ಸರ್, ಚಿರತೆ ಬಂದು ಈ ಥರ ದಾಳಿ ಮಾಡಿ ಅದ್ರ ಮೇಲೆ ಅಟ್ಯಾಕ್ ಮಾಡಿ ತಿಂದ್ಬಿಟ್ಟು ಹೋಗ್ಬಿಟ್ಟಿದೆ. ಮೊನ್ನೆ ಒಂದು 2 ಮೇಕೆ ಇತ್ತು ನಮ್ಮದು, ಮೇಕೆಗಳು ಹೊರಗಡೆ ಬಿಟ್ಟಿದ್ರೆ ಆ ಮೇಕೆಗಳನ್ನೂ ಹಿಡ್ಕೊಂಡು ಹೋಗ್ಬಿಟ್ಟಿದೆ. ನಿನ್ನೆ ಒಂದು ಕುರಿನ ಇಲ್ಲೇ ಪಕ್ಕದೂರಲ್ಲಿ ತೊಟ್ಟಳ್ಳಿಯಲ್ಲಿ ಒಂದು ಕುರಿನ ತಗೊಂಡು ಹೋಗ್ಬಿಟ್ಟಿದೆ. ಇದೇ ಥರ ನಾವು ಕರೆಂಟ್ ಕೊಡೋದು ನೈಟಲ್ಲಿ 2 ಗಂಟೆ 3 ಗಂಟೆಯಲ್ಲಿ ಕರೆಂಟ್ ಕೊಡ್ತಾರೆ ಸರ್. ಅವಾಗ ನೈಟಲ್ಲಿ ನಾವು ಬಂದು ಹೊರಗಡೆ ನೀರು ಬಿಡೋಕ್ಕೆ ಹೋದರೆ ಅದು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಎತ್ಕೊಂಡೋದ್ರೆ ಏನು ಸರ್, ಯಾರು ಇದು ಮಾಡ್ತಾರೆ? ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನಾವು ಹೇಳ್ತಾನೆ ಇದ್ದೀರಿ, ಯಾರು ಒಬ್ಬರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇದಕ್ಕೇನಾದರೂ ನೀವೇ ಪರಿಷ್ಕಾರ ಮಾಡಿ ಇದನ್ನ. ನಾವು ಈಗಾಗಲೇ ಅವ್ರಿಗೆ ಇಂಫಾರ್ಮ್ ಮಾಡಿದಿರಿ, ಅವ್ರು ಯಾರೂ ತಲೆನೇ ಕೆಡಿಸ್ಕೊತ ಇಲ್ಲ. ಇದಕ್ಕೆ ಇದೇ ಥರ ಬಿಟ್ಕೊಂಡು ಹೋದರೆ ಮತ್ತು ನಾಳೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿ ಇದು ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಸರ್. ಅದಕ್ಕೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ, ಇದಕ್ಕೇನಾದರೂ ಒಂದು ಪರಿಷ್ಕಾರ ಮಾಡಿ ಇದನ್ನ ಇದೇ ಥರ ಮಾಡಿ, ಇಲ್ಲಾಂದರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್ ಅಂತ. ಇದನ್ನ ಚಿರತೆನ ಹಿಡಿದ್ಬಿಟ್ಟು ಶಿಕ್ಷರಿಂದ ನಮಗೆ ರಕ್ಷಣೆ ಕೊಡಬೇಕು ಸರ್, ದಯವಿಟ್ಟು ಕೇಳ್ಕೊತಾ ಇದ್ದೀರಿ. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಂಜಿ ಅಂತ ಹೇಳ್ಬಿಟ್ಟು, ಹಲಸಿನಕಾಯಿಪುರ ಸರ್. ಇದು ಹಲಸಿನಕಾಯಿಪುರ ಗ್ರಾಮ ಅಂತ. ನಾವು ಬೆಳೆ ಹಾಕಿದ್ರೆ ಬೀನ್ಸ್ ಉಣಿದಿರಿ, ತುಂಬ ತೊಂದರೆ ಆಗ್ತಿದೆ. ಇಲ್ಲಿ ಜಿಂಕೆಗಳು ಡೈಲಿ ಬಂದು ತಿನ್ಕೊಂಡು ಹೋಗ್ತಿದೆ. ಅಲ್ಲಿ ಫಾರೆಸ್ಟ್ ಆಫೀಸ್ಗಾರಿಗೆ ಹೇಳ್ತಾನೆ ಇದ್ದೀರಿ, ಅದು ಟ್ರೆಂಚ್ ಓಡಿಸ್ಬೇಕಾಗಿತ್ತು. ಬೇಲಿಲಿಲ್ಲ ಹಾಕಿಲ್ಲ. ಮತ್ತು ಇಲ್ಲಿ ನೋಡಿದ್ರೆ ನಮ್ಮ ನಾಯಿ 40,000 ಕೊಟ್ಟು ಇಲ್ಲಿ ರಕ್ಷಣೆ ಅಂತ ತೊಗೊಂಬಂದು ಕಟ್ಟಾಕೊಂಡಿದ್ರೆ ಅದನ್ನೂ ತಿಂದಾಕ ಸಾಯ್ಸಾಕಿದೆ. ಮೊನ್ನೆ ಎಲ್ಲ ಒಂದು 2-3 ನಮ್ಮೂರಲ್ಲಿ ಹಲಸಿನಕಾಯಿಪುರದಲ್ಲಿ ತಿಂದಾಕಿದೆ. ಹಸು ಮೇಕೆ ಕುರಿ ಎಲ್ಲ ಆಚೆ ಕಟ್ಟಕ್ಕೆ ಭಯ ಆಗ್ತಿದೆ. ಹೆಂಗೆ ಸ್ವಾಮಿ ನಾವು ಬದುಕೋದು? ಈ ಥರ ಇದ್ದರೆ ನಾವು ಈ ಥರ ನಡೀತಾ ಇದೆ. ಏನೋ ಒಂದು ಇಲ್ಲಿ ಕರೆಂಟು ರಾತ್ರಿ ಹೊತ್ತು 2 ಗಂಟೆ ಮೇಲೆ ಬರುತ್ತೆ. ರಾತ್ರಿ ಹೊತ್ತು ಬಂದು ಮಿಷಿನೆಲ್ಲ ಆನ್ ಮಾಡಬೇಕಾಗುತ್ತೆ. ಒಬ್ಬೊಬ್ಬರೇ ಓಡಾಡ್ತಾ ಇರ್ತೀರಿ. ಆ ಟೈಮಲ್ಲಿ ನಾಯಿ ಹೋಯ್ತು ಸರಿ, ನಮ್ಮನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಯಾರು ಹೊಣೆ? ಇಲ್ಲಿ ಯಾರು ನಮ್ಮನ್ನು ಇದು ಮಾಡ್ಕೊತಾರೆ? ಇಲ್ಲಿ ಎಷ್ಟೋ ಸರಿ ಹೇಳಿದ್ದೀರಿ ನಾವು, ಇದನ್ನ ಹಿಡಿಯೋ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೋನು ಗೀನೆಲ್ಲ ಮಾಡಿ ಈ ಫಾರೆಸ್ಟ್ ಆಫೀಸರ್ಗೆ ಹೇಳ್ತೀರಿ ನಾವು. ನಮಗೆ ಕುರಿ ಮೇಕೆ ಎಲ್ಲ ಇದೆ. ಒಂದು 10 ಎಕರೆ 20 ಎಕರೆ ಜಮೀನು ಇರೋರಲ್ಲ ನಾವು, 1 ಎಕರೆ ಜಮೀನು ಇರೋರು. ಅದರಲ್ಲಿ ಕುರಿ ಮೇಕೆ ಹಸು ಎಲ್ಲ ಒಂದೊಂದೇ ಹೊತ್ಕೊಂಡು ಹೋಗ್ತಿದ್ರೆ ನಾವು ಹೆಂಗೆ ಸ್ವಾಮಿ ಬದುಕೋದು? ಇಲ್ಲ ಅಂತೀರಿ. ಸಂಬಂಧಪಟ್ಟರು ರಕ್ಷಣೆಯನ್ನು ಕೊಡ್ತಾ ಇಲ್ಲ. ನಿಮ್ಮ ಹೆಸರು? ಚಂದ್ರು ಅಂತ. ಯಾವ ಊರು ನಿಮ್ಮದು?